ಕೊಪ್ಪ ಪಟ್ಟಣದಲ್ಲಿ ನಾಗರಿಕರು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮತ್ತು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿಯ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾಯಿತರಾದ ಸದಸ್ಯರು ಕೆಲಸ ಮಾಡಿದ್ದಾರೆ. ಹಿಂದೆ ನೀವು ನೋಡಿರ್ಬೋದು, ಕೊಪ್ಪ ಪಟ್ಟಣದಲ್ಲಿ ನೀರು ಬಿಡುವಂಥದ್ದು ಕೇವಲ, ಯಾಕೆಂದರೆ ನಾನು ಬಹಳ ವರ್ಷದಿಂದ ಕೊಪ್ಪದಲ್ಲಿರೋನೆ, ವಾರದಲ್ಲಿ 2 ದಿನ ನೀರು ಬಿಡ್ತಾಯಿದ್ರು. ನೀರಿನ ಸಮಸ್ಯೆ ಬಹಳವಾಗಿತ್ತು. ಪೈಪ್ಲೈನ್ಗಳು ಕಿತ್ತೋಗಿ ಎಲ್ಲೂ ಕೂಡ ಪೈಪ್ಲೈನ್ಗಳು ಇರಲಿಲ್ಲ. ತುಂಬ ಪೈಪ್ಲೈನ್ಗಳು ಡ್ಯಾಮೇಜ್ ಆಗಿತ್ತು, ವಾಲುಗಳಿರಲಿಲ್ಲ, ಸಾಕಷ್ಟು ಮನೆಗಳಿಗೆ ನೀರು ಹೋಗ್ತಿರಲಿಲ್ಲ, ನೀರಿನ ಗೊಂದಲ ಸಾಕಷ್ಟಿತ್ತು. ಕರೆಂಟ್ ಇಲ್ಲ ಅಂದ್ಬಿಟ್ಟು ಕರೆಂಟ್ ಏನಾದರೂ ಮಳೆಗಾಲದಲ್ಲಿ ಕೈ ಕೊಟ್ಟಾಗ ಒಂದೊಂದು ವಾರ ನೀರಿಲ್ಲದೆ ಇರುವಂಥ ಒಂದನ್ನು ನಾವು ಅನುಭವಿಸಿದ್ವಿ. ಆದರೆ ಜೀವರಾಜ್ ಅವರು ಶಾಸಕರಾದ ಮೇಲೆ ಎಕ್ಸ್ಪ್ರೆಸ್ ಲೈನನ್ನು ಮಾಡಿದರು. ನಮ್ಮ ಇಲ್ಲಿಯ ಆಡಳಿತ ವರ್ಗ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಕೊಪ್ಪ ಪಟ್ಟಣಕ್ಕೆ ಸತತವಾಗಿ ನೀರು ಕೊಡುವ ಪ್ರಯತ್ನವನ್ನು ಮಾಡಿದರು. ಪೈಪ್ಲೈನನ್ನು ಇಡೀ ಪಟ್ಟಣದಲ್ಲಿ ಹೊಸದಾಗಿ ಪೈಪ್ಲೈನನ್ನು ಮಾಡಿ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿತು. ಆವತ್ತಿನಿಂದ ಇವತ್ತುವರೆಗೂ ಕೂಡ ಸ್ವಚ್ಛವಾದಂಥ ನೀರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಣದ ಕೈಗಳು ಬಹುಶಃ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಆ ನಂತರದಲ್ಲಿ ನೀರನ್ನು 2 ಬಾರಿ ಪರೀಕ್ಷೆ ಮಾಡಲಾಗಿದೆ. ಮೊದಲನೇ ಬಾರಿ ಪರೀಕ್ಷೆ ಮಾಡಿದಾಗ ನೀರಲ್ಲಿ ಸ್ವಲ್ಪ ಕಲ್ಮಶಗಳು ಕಂಡಿದೆ ನಿಜ. ಆದರೆ ಕೆಲವೇ ದಿನಗಳಲ್ಲಿ ಮತ್ತೊಂದು ಸ್ಯಾಂಪಲ್ನು ಕೂಡ ತೆಗೆದು ಕಳಿಸ್ಕೊಟ್ಟಾಗ ಅದು ಶುದ್ಧವಾದ ಕುಡಿಯುವ ನೀರು, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು ಕೂಡ ಬಂದಿದೆ. ಆದರೂ ಕೂಡ ಪಟ್ಟಣದ ನಾಗರಿಕರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಇದು ಆಗಬಾರ್ದು. ನಾಗರಿಕರು ಇದಕ್ಕೇನು ಕಿವಿಗೊಡಲ್ಲ. ಯಾಕೆಂದರೆ ನಮ್ಮ ಆಡಳಿತ ವ್ಯವಸ್ಥೆ ಮೇಲೆ ಪಟ್ಟಣದ ನಾಗರಿಕರಿಗೆ ವಿಶ್ವಾಸ ಇದೆ. ವಿಶ್ವಾಸ ಇಟ್ಟು ಮತ್ತೆ ಮತ್ತೆ ಗೆಲ್ಲಿಸ್ತಾ ಇರೋ ಕಾರಣ ಅದೇನೆ. ನಾವು ಕೂಡ ಜವಾಬ್ದಾರಿಯಿಂದ ನಮ್ಮ ಆಡಳಿತ ವರ್ಗ ಕೆಲಸ ಮಾಡ್ತಾಯಿದೆ ಮತ್ತು ಶುದ್ಧ ಕುಡಿಯುವ ನೀರಿನ ಸಪ್ಲೈಯನ್ನು ಪ್ರತಿ ಮನೆಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಅದನ್ನು ಏನು ಕ್ರಮ ತಗೊಳ್ಬೇಕು ತೆಗೆದುಕೊಂಡು ಉತ್ತಮವಾದ ರೀತಿಯಲ್ಲಿ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಆಡಳಿತ ವರ್ಗ ಮಾಡುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಲ್ಲಿಯ ನಾಗರಿಕರಿಗೆ ನಾವು ಕೊಡಲಿಕ್ಕೆ ಇಷ್ಟಪಡ್ತೇವೆ.